ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಸ್ಪೆಷಲ್ ಬೆಂಗಳೂರು ರಾಮೇಶ್ವರಂ ಕೆಫೆದು ಡಿಶ್ ಮಾಡ್ತಾಯಿದ್ದೀವಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಬನ್, ಶುಗರ್, ಬಾದಾಮಿ ಮಿಕ್ಸ್ ಪೌಡರ್, ಹಾಲು, ಬಟರ್. ಫಸ್ಟ್ ಈಗ ಬಾದಾಮಿ ಹಾಲನ್ನ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ಈಗ ಹಾಲು ಹಾಕೋದು, ಈಗ ಶುಗರ್ ಹಾಕೋಣ. ಶುಗರ್ ಹಾಕಿದ್ಮೇಲೆ ಒಂದ್ಸಲ ಈ ಥರ ಮಿಕ್ಸ್ ಮಾಡ್ತಾ ಇರೋಣ. ಅದು ಶುಗರ್ ಮೆಲ್ಟ್ ಆಗಬೇಕು. ಹಾಲು ಕುದಿಯೋದ್ರೊಳಗಡೆ ನಾವು ಬ್ರೆಡ್ನೆಲ್ಲ ಈ ಥರ ಪೀಸ್ ಮಾಡ್ಕೊಂಡು ಇಟ್ಕೋಬೇಕು. ತವ ಇಟ್ಟು ತವ ಕಾಯ್ದ ಮೇಲೆ ಬಟರ್ ಹಾಕಿ, ತವ ಮೇಲೆ ಬಟರ್ ಹಾಕಿದ್ದೀವಿ. ಬಟರ್ ಮೆಲ್ಟ್ ಆದಮೇಲೆ ಬನ್ನ ಎರಡು ಸೈಡು ಈ ಥರ ರೋಸ್ಟ್ ಮಾಡ್ಕೋಬೇಕು. ಈಗ ಹಾಲು ಕುದೀತಾ ಇರಬೇಕಾದ್ರೆ ಬಾದಾಮಿ ಪೌಡ್ರನ್ನ ಹಾಕ್ಕೋಬೇಕು. ನಾನಿಲ್ಲಿ ಒಂದು ಹಾಕಿದ್ದೀನಿ, ನಿಮಗೆ ಜಾಸ್ತಿ ಬೇಕು ಅಂದರೆ ಇನ್ನೂ 2 ಪ್ಯಾಕೆಟ್ ಎಕ್ಸ್ಟ್ರಾ ಹಾಕ್ಕೋಬೋದು. ಪೌಡ್ರ್ ಹಾಕಿ ಈ ಥರ ಹಾಲು ಕುದೀತಾ ಇದೆ. ಕುದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಡಿ. ಇಲ್ಲಿಗೆ ಬಾದಾಮ್ ಮಿಲ್ಕ್ ರೆಡಿ ಆಯಿತು. ಈ ಥರ ಬನ್ ರೋಸ್ಟ್ ಆದಮೇಲೆ ಬಟರ್ ನಮ್ಗೆ ಎಷ್ಟು ಬೇಕು ಅಷ್ಟನ್ನು ಈ ಥರ ಬನ್ನಿಗೆ ಸ್ಪ್ರೆಡ್ ಮಾಡಿ ಇಟ್ಕೋಬೇಕು. ಈಗ ಫೈನಲ್ ಈ ಥರ ಬಟರ್ ಸ್ಪ್ರೆಡ್ ಮಾಡಿರೋ ಬನ್ ಜೊತೆ ಬಿಸಿ ಬಿಸಿ ಬಾದಾಮಿ ಹಾಲು ಹಾಕ್ಕೊಂಡು ತಿಂತಾಯಿದ್ರೆ ಅದೇ ರಾಮೇಶ್ವರಂ ಕೆಫೆ ಬಾದಾಮ್ ಬನ್ ರೆಡಿ. ಬ್ಲರ್ ಆಯಿತು.